ಇದು ಹುಂಜ ಆಚೆ ಕಡೆ ಮನೆಗಿಂದ ಅಲ್ಲಿ ಆಚೆ ಕಡೆ ಪಕ್ಷಿ ನೋಡ್ರಿ, ಅದು ಬೆಳವು ಅಂತ ಹೇಳ್ತಾರೆ. ಅವು ಮನೆ ಹತ್ತಿರ ಎಲ್ಲಿ ಇರಬಾರ್ದು, ಮನೆ ಒಳಗೆ ಹೋಗ್ಬಾರ್ದು, ಮನೆ ಒಳಗೆ ಹೋದ್ರೆ ಅಪಶಕ್ನ ಅಂತ ಹೇಳ್ತಾರೆ. ಆದ್ರೆ ಇವೇನು ಮಾಡ್ತಾವಂದ್ರೆ ಈ ಕೋಳಿ ಕಾಳು ಹಾಕಿರ್ತೀವಲ್ಲ ನೋಡ್ರಿ, ಆ ನಮ್ಮನೆ ಸುರಿದಾರ ಎಷ್ಟು ಬೇಕು ಅಷ್ಟೇ ಹಾಕಂಗಿಲ್ಲ. ನಮ್ಮ ಮನೆಯವ್ರ ಅಕ್ಕಿ ರೇಷನ್ ಅಕ್ಕಿ ನಾವು ಅವನ್ನ ತಿಂತೇವೆ, ನಮಗೂ ಅಕ್ಕವು, ನಮ್ಮ ಕೋಳಿಗೂ ಅಕ್ಕವು. ಬೇರೆ ಕಾಳು ಹಾಕಿದ್ರೆ ಬೆಸ್ಟ್ ಕೋಳಿಗಳಿಗೆ. ಜೋಳ ಗೋಧಿ ಎಲ್ಲ ಮಿಕ್ಸ್ ಕಾಳು ಹಾಕ್ಬೇಕು. ನಾವು ಇವನ್ನ ಅಕ್ಕಿ ಅಷ್ಟನ್ನು ಹಾಕ್ತೇವೆ. ಗೊಂಜಾಳ ಇದ್ರೆ ಗೊಂಜಾಳ ಕೊಡ್ಸಿರ್ತೀವಿ. ಇವು ಪಕ್ಷಿ ಏನು ಮಾಡ್ತಾವೆ ಅಂತಂದ್ರೆ ಇಲ್ಲೆಲ್ಲ ಈಗ ಹೊಲದಾಗಲ್ಲ ನೋಡ್ರಿ, ಮತ್ತೆ ಬಂತದ್ದು ನಾನು ಹೋಗೇನಂತೇಳಿ ತಿನ್ನಾಕ. ಹೊಲ್ದಾಗಿನ ಮನೆಗಳು ಇಲ್ಲೆಲ್ಲ. ಅದ್ರೊಳಗೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಗಿಡಗಳು ಇರೋದ್ರಿಂದಾಗೆ ಮೊನ್ನೆ ಅಲ್ಲಿ ಮ್ಯಾಗ ತಗಡೆ ಐತಲ್ಲ, ಅಲ್ಲೇ ಒಂದು ಮಾವಿನ ಗಿಡದಾಗ ಗೂಡು ಹಾಕೈತಂದ, ಗೂಡು ತೆಗೆದು ಹೋಗೋದ್ರ ತತ್ತಿನೂ ಹಾಕಿತ್ತಂದ 2 ತತ್ತಿ. ಏಕೆಂದ್ರೆ ಹಿರಿಯರು ಏನು ಹೇಳಿರ್ತಾರಲ್ಲ ಅದೆಲ್ಲನೂ ಸತ್ಯನ ಆಕೈತಿ, ಸುಳ್ಳು ಯಾವುದೂ ಆಗಂಗಿಲ್ಲ. ಸುರಿದೀವ ಮಸ್ತ್ ಕಾಣಿಸ್ಲಾಕತ್ತನ್ರಿ. ನಮ್ಮ ಮನೆಯವ್ರು ಎಲ್ಲೋದ್ರು ಊರಾಗ ಹೋಗ್ಯಾರಂತ ಊರಾಗ ಹೋದ್ರು. ಈ ಕೋಳಿ ಮರಿಗಿಟ್ಟೇವಿ, ನಮ್ಮ ಮನೆಯವ್ರು ನೋಡ್ಬೇಕಲ್ಲ, ಇದು ಮರಿ ತಕ್ಕೊಳಕತ್ತಾವು ಒಳಗೆ ಪೇಳಿಗಳು ತತ್ತಿ ಒಳಗಿಂದ ಹೊರಗೆ ಬರಾಕತ್ತಾವ. ಇದು ಇಲ್ಲಿ ಹಾರ್ಯಾಡಕತ್ತೈತಿ, ಅದನ್ನ ನೋಡ್ರೆ ಬಿಡ್ಬೇಕಲ್ಲ, ಕಾವು ಆರಬಾರ್ದು ಅವಕ್ಕೆ. ಇದು ಇಲ್ಲಿಷ್ಟು ನಕ್ರಾಡಸೈತೆ, ಅದು ಒಳಗೆ ಹೋಗೋದು ಬಿಟ್ಟು. ಒಳಗೆ ಯಾವಾಗ ಹೋಗ್ತೈತೆ ಗೊತ್ತಿಲ್ಲ. ಇಲ್ಲಿ ತೋರಿಸ್ತೇನೆ ಇಲ್ರಿ, ನಾನು ಅಬ್ಸರ್ವ್ ಮಾಡ್ರಿ, ಸೌಂಡ್ ಕೇಳಿಸ್ತೈತೆ ನೋಡ್ದ. ಮತ್ತು ನಾನು ಮುಚ್ಚಿಟ್ಟೋಗಿನಿ, ಮತ್ತು ತೆಗೆದೋಗ್ಯಾನ. ಇದತ್ತೈತಿ ಇಲ್ಲಂದಿಟ್ಟ ಮಾರ್ಕಾಕಿತ್ತು ನೋಡಿ, ಆಗಲೇ ಚುಂಚು ಅಂತದ. ನನ್ನ ಗಂಡ ಏನು ನೋಡಂಗಿಲ್ಲ ಬಿಡಂಗಿಲ್ಲ, ಅದು ಹಾಳಾಕೈತಿ ಬಿಡ್ತೈತಿ ಅನ್ನೋದು ಅಷ್ಟು ಬುದ್ಧಿನೇ ಇಲ್ಲರಿ. ಇದ್ರ ಸಂಬಂಧನ ಬೈದನು ನಾನು. ಮೊನ್ನೆ ಒಂದು ಸಲ ತತ್ತಿ ಇಟ್ರೆ ಅವು ಇಷ್ಟು ತತ್ತಿ ಒಂದು ಮರಿನೂ ತೆಗಿಲಿಲ್ಲ, ಯಾವಾಗ ಆಗಿರ್ಕಿಲ್ಲ ಹಂಗೆ, ಫಸ್ಟ್ ಟೈಮ್ ಹಂಗಾಗಿದ್ದು. ಈಗ ಇದು ಎಲ್ಲಿ ಹೋತಂತ ಗೊತ್ತಿಲ್ಲ. ಅವು ಮರಿ ತಕ್ಕೊಳ್ಳೋ ಟೈಮಲ್ಲಿ ಇದಕ್ಕೆ ಎಷ್ಟು ಮೈ ಹೋದತ್ತೈತಿ ನೋಡಿ. ಮರಿ ತಕ್ಕೊಳ್ಳೋ ಟೈಮಲ್ಲಿ ಇವ್ನು ಬಿಡಬಾರ್ದು ನಾವು. ಕಾವು ಆರಿದೆ ಅಂದ್ರೆ ಅವು ಏನಕ್ಕ ಅಂದ್ರೆ ಮರಿ ಅಲ್ಲೇ ಸತ್ತು ಬಿಡ್ತಾವೆ. ಕಾವಿನ ಮ್ಯಾಗನ ಅವ್ರ ಮುಂದಿನ ಕೊಕ್ಕರೆ ಇರ್ತೈತಲ್ಲ, ಅದರಲ್ಲೇ ಹಿಂಗೆ ಮಾಡ್ತಿರ್ತಾವೆ. ಹಿಂಗೆ ಕಾಣಿಸ್ತೈತಲ್ಲ, ಹಿಂಗೆ ಮಾಡಿ 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 ಓಪನ್ ಆಗಿ ಬರ್ತಾವೆ ತತ್ತಿ ಒಳಗಿಂದ. ಇವು ಕಾವು ಕೊಡಬೇಕು, ಅವ ಒಳಗಿನೂ ಹಿಂಗೆ ಓಪನ್ ಮಾಡಿ ಹಿಂಗೆ ಓಪನ್ ಮಾಡಿ ಬರ್ತಾವೆ. ಇವ್ರು ನೋಡಿದ್ರೆ ಬಿಟ್ಟಾರೆ. ಎಷ್ಟೊತ್ತು ಅದನ್ನು ಬಿಟ್ಟು ಒಂದು ತಾಸು ಆತು ನೋಡಿ, ಎಷ್ಟರ ಹೊಟ್ಟೆ ಸಿದ್ದಿತ್ತು ಅದ್ರದ್ದು. ಒಂದಿನ ಬಿಟ್ಟು ಒಂದಿನ ಬಿಡ್ತೇವೆ ಅಂದ್ರೆ ತತ್ತಿ ಮ್ಯಾಗ ಆ ಮರಿಗಳ ಮ್ಯಾಗ ಭಾಳ ಪ್ರೀತಿ ಇದ್ದು ಅಂದ್ರೆ ಬರಂಗೇನಿಲ್ಲ, ಬಿಟ್ಟು ಎದ್ದು ಬರಂಗೇನೇ ಇಲ್ಲ. ಮೊದಲಿನ ಕೋಳಿ ಎಲ್ಲ ಮಾರಿಬಿಟ್ಟೇವಿ. ಈಗಿನ ಪಡ್ಡೆಗಳೆಲ್ಲ ಇವು ತತ್ತಿ ಹಾಕಿ ಇವಕ್ಕೇನು ಮರಿ ತೆಗಿದಾಗ ಗೊತ್ತಿಲ್ಲರಿ. ನಾನೀಗ ಬೆಣ್ಣೆ ಕಾಸಾಕತ್ತೀನಿ. ಬೆಣ್ಣೆ ಏನು ತೆಗೆದಿಟ್ಟಿರ್ತೇನಿಲ್ಲ ಮಜ್ಜಿಗೆ ಕಡೆದ, ಅದನ್ನು ಮತ್ತು ನೀರು ಹಾಕಿ ಹಿಂಗೆಲ್ಲ ಸ್ವಚ್ಛಗೆ ತೊಳ್ಕೊತೀನಿ. ಹಿಂಗೆ ಯಾಕೆ ಮಾಡಿರಿ ಅಂತ ಅನ್ಕೋತೀರಿ. ಅದು ಬೆಣ್ಣೆ ಏನು ಮಾಡ್ತೇನೆ ಅಂದ್ರೆ ಪೂರ್ತಿ ಮಿಕ್ಸ್ ಎಲ್ಲ ಮಾಡಿ, ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಗರ ತಿರುವಿ ಅಂದ್ರೆ ಅದ್ರೊಳಗೆ ಹಂಗೆ ಸ್ಟೋರ್ ಮಾಡಿ ಇಟ್ಟಿರ್ತಲ್ಲ. ಒಂದು 3-4 ದಿನದಷ್ಟು, ಒಂದು ವಾರದಷ್ಟೇ ಇರ್ತೈತಿ, ಜಾಸ್ತಿ ದಿನದ ಇರಂಗಿಲ್ಲ. ಈಗ ಇದನ್ನು ಕಾಸಾಕತ್ತೀನಿ. ನನ್ನ ಗಂಡ ಹೆಂಗೆ ಅಡ್ಡಾಡಕತ್ತ ನೋಡ್ರಿ, ಬರೀ ನಿಕ್ಕರ್ನ ಮ್ಯಾಗ ಅಡ್ಡಾಡ್ತಾರ ಅವ್ರು. ತಾವೆಲ್ಲ ಸುತ್ತೊಳಗೆ ಇಲ್ಲ, ಹೊಲ್ದಾಗ ಇರ್ತೇವಲ್ಲ ನಾವು. ಇದರಲ್ಲೇ ಕೇಸಿಂಗ್ ಹಾಕಿಸ್ತಾರಂತ. ಮೊನ್ನೆ ಬೋರ್ ಹಾಕ್ಸಿತ್ತಲ್ಲ, ಅವಾಗ ಕೆಬ್ಬನ್ ಕೇಸಿಂಗ್ ಹಾಕ್ಸಿಲ್ಲ. ಬೋರಿನ ಗಾಡಿಯವರು ಸಿಕ್ಕಾಪಟ್ಟೆ ನಕ್ರ ಮಾಡ್ತಾರೆ. ಅವರು ರೊಕ್ಕ ಜಾಸ್ತಿ ಬೇಕಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ನೋಡಿದರೆ ರೈತರಿಗೆ ಲಕ್ಷಣ. ಹಾಗಾಗಿ ಇದರಲ್ಲೇ ಪ್ಲಾಸ್ಟಿಕ್ ಕೇಸಿಂಗ್ ಹಾಕ್ಸಕತ್ತಾರೆ ನೋಡ್ರಿ. ಗುಡ್ ಮಾರ್ನಿಂಗ್ ಸೂರ್ಯದೇವ. ನಮ್ಮ ಸೂರ್ಯದೇವ ನಿಮ್ಗೆ ಕಾಣಿಸಂಗಿಲ್ರಿ, ನನಗೆ ಮಾತ್ರ ಕಾಣಿಸ್ತಾನೆ. ಓಯ್ ಚಾರ್ಲಿ, 2 ಹುಂಜ ತಿಂದು ಹುಂಜಿಲ್ದಂಗೆ ಮಾಡಿದಿ. ಕರೆಂಟಾ? ಹಾಂ, ಕರೆಂಟ್ ಹೋಗ್ಯಾವ. ಅವು ಹೋಗೋದು ಮಾಡ್ತಾವೆ. ಬ್ಯಾಸಿಗೆ ಬಂದ್ರೆ ಸಾಕು ನೋಡ್ರಿ, ಎಲ್ಲ ಕಡೆಯಿಂದ ರೈತರಿಗೆ ಅನುಕೂಲ ಆಗುವಂಥದ್ದು ಯಾವುದು ಒಂದೂ ಇಲ್ಲ. ನಾವು ಇಲ್ಲಿ ಬೋರ್ ಹಾಕ್ಸೇವಲ್ಲ, ಇದರಲ್ಲೂ ರೈತರಿಗೆ ಅನುಕೂಲ ಆಗಂಗಿಲ್ಲ. ದುಡ್ಡ್ರಿ ಈಗ ಎಲ್ಲರೂ ಬಿಸ್ನೆಸ್ ಮಾಡೋರು. ಬ್ಯಾಸ್ಗೆ ಬಂದ್ರೆ ಸಾಕು, ಎಷ್ಟು ಕೊಡೋದು 4 ತಾಸು. ಏನು ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆಗೆ ಹೋಗ್ತಾವೆ. ಎಷ್ಟು ತಾಸು ಆಯ್ತು ನೋಡ್ರಿ. ಅಷ್ಟು ತಾಸಲ್ಲಿ 1 ತಾಸು 1.5 ತಾಸು ಕರೆಂಟೇ ತೆಗೆದಿರ್ತಾರೆ. ತೆಗ್ದಷ್ಟಾದರೂ ಹಾಕಬೇಕಲ್ಲ, ಹಾಕಂಗಿಲ್ಲ.
ಲೋಡ್ ಆಕೈತಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ಬಿಸ್ನೆಸ್ ಮಾಡೋ ಸಿಟಿಗಳಾಗ ಊರುಗಳಾಗ ಪಾಪ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರು ಉದ್ಧಾರ ಆಗಬೇಕಲ್ಲ, ಹಾಗಾಗಿ ಅವ್ರಿಗೆ ಕರೆಂಟ್ ಕೊಡ್ತಾರೆ, ರೈತರಿಗೆ ಕರೆಂಟ್ ಕೊಡೋಂಗಿಲ್ಲ. ರೈತ ಹೆಂಗಾದರೂ ಹಾಳಾಗೋಗ್ಲಿ. ಕೆಲವೊಂದು ಸಲ ಎಲ್ಲರ ಮ್ಯಾಗ ಹೊಟ್ಟೆ ಉರಿತೈತ್ರಿ. ಏನು ಮಾಡೋದು, ಬಾಯಿವನ್ನ ಬೈಬೇಕಂತೇವಿ, ಬೈಯೋಕ್ಕಾಗಂಗಿಲ್ಲ. ಬೇಬಿ ನಾನು ಬಿಸ್ನೆಸ್ ವುಮೆನ್ ಅಲ್ಲ, ಪಕ್ಕಾ ರೈತ ಮಹಿಳೆ. ನಾ ಮಾಡೋ ಅಷ್ಟು ಹಾರ್ಡ್ ವರ್ಕ್ ನೀ ಮಾಡಿದ್ದೆ ಅಂದ್ರೆ ಬ್ಯಾಡ ಯಪ್ಪ, ನಾ ಗಾಡಿಗೆ ಹೋಗ್ತೇನಂತ ಹೋಗ್ತಿದ್ದಿ. ಮುಂಜಾನೆ ಸಂಚ ನೀರು ಹಾಸ್ತಿದ್ನಿ, ಮುಂಜಾನೆ ಸಂಚನ ಕಸ ತೆಗಿತಿದ್ನಿ. ಈಗ ಬೆನ್ನಿಗೆ ಹಿಂದೆ ಪಂಪ್ ಹಾಕೋ ಹಿಂದಕ್ಕೆ ಬೀಳ್ತಿದ್ನಿಲ್ಲ, ಪಂಪ್ ಹಾಕೊಂಡು ಎಣ್ಣೆ ಹೊಡೆದು ವಾವ್ ಇಲ್ಲಿ ಕಾಣಿಸ್ತಾ ನೋಡ್ರಿ ನಮ್ಮ ಸೂರ್ಯದೇವ. ನೀವಂತರೂ ಅಂತೀರಿ ರುಕ್ಮಿಣಿ ಈಗೇನು ದಗ್ದಾನ ಮಾಡೋಂಗಿಲ್ಲ, ಏನೂ ಕಂಟೆಂಟ್ ಇರೋಂಗಿಲ್ಲ, ಬೋರ್ ಆಕೈತಂತೀರಿ. ಮತ್ತೇನು ಮಾಡಿ ಹೇಳ್ರಿ, ನನ್ನ ಗಂಡ ಮೊದಲ ಡ್ರೈವರ್ ಆಗಿದ್ದ, ಈಗ ರೈತ ಆಗ್ಯಾನ. ರೈತನ ಹೆಂಡತಿ ಏನು ಮಾಡ್ಬೇಕು ಹೇಳ್ರಿ, ರಾಣಿ ಥರ ಇರ್ಬೇಕು. ಅದಕ್ಕೆ ನನ್ನ ಗಂಡ ರಾಣಿ ಥರ ನೋಡ್ಕೊಳಕತ್ತಾನ. ಉಣ್ಣೋದು ತಿನ್ನೋದು ಮಾಡೋದು ತಿರುಗೋದು ತೋರಿಸ್ತೇವ್ರಿ. ಮತ್ತೇನು ರೀ ನಮ್ಮ ರೂಟೀನ್ ಇದಲ್ಲ. ಇವಾಗ ನಾನು ರಾಣಿನೇ. ಸಾಕು ರುಕ್ಮಿಣಿ, ಬಿಲ್ಡಪ್ ಕೊಟ್ಟಿದ್ದೆ ಸಾಕಂತೀರಿ, ಕೊಡ್ಬೇಕ್ರಿ ಒಂದಿಟ್ಟು ಬಿಲ್ಡಪ್ ಆಗಾಗ. ಬ್ರಷ್ ಬೇಕು, ಇದು ಖಾರ ಎಷ್ಟದ? 2 4 ಎಷ್ಟದಾವ? 2 4 6 8 10 11 ಅದಾವ. ಇವು ಕೇಸಿಂಗ್ ನೋಡ್ರಿ, ಪ್ಲಾಸ್ಟಿಕ್ ಕೇಸಿಂಗ್, ಕೆಬ್ಬನ್ ಕೇಸಿಂಗ್ ಹಾಕ್ಸಿ. ವೆಂಕಟೇಶ ಕೆಬ್ಬನ್ ಕೇಸಿಂಗ್ ಎಷ್ಟು? 15,000 ಒಂದು ಕೇಸಿಂಗ್. ಚಿಂತೆ ಮಾಡಿ ತಲೆಯಾಗಿನ ಕೂದಲೆಲ್ಲ ಉದುರು ಹೋಗ್ಬಿಟ್ಟವ್ರಿ. ನೀವು ನೋಡಿದಿರ ಚಿಂತಿಲ್ಲ ಅಂತೀರಿ. ಇವಕ್ಕೆ ಎಷ್ಟು? ಇವಕ್ಕೆ 2,000. ಕೆಬ್ಬನಕ್ಕಾದ್ರೆ ಅವ್ರು ಹಾಕಿದ್ರೆ 15,000. ಬೋರಿನ ಗಾಡಿಯವ್ರು ಬೋರ್ ಹಾಕೋರು ಹೆಂಗೆಲ್ಲ ಮಾಡ್ತಾರೆ ಗೊತ್ತೇನ್ರಿ? ಕೊನೆ ಒಳಗೆ ಸ್ವಲ್ಪ ಏನಾದರೂ ಆಗಿತ್ತಂತಂದ್ರೆ ಅವ್ರು ಹೇಳೋದು ಒಳ್ಳೇದಕ್ಕಂತ ನಾವು ಅಂದ್ಕೊಂಡ್ರು ಸಹಿತ ಕೆಲವೊಂದು ಟೈಮ ಏನಂತಂದ್ರೆ ಬಿಸ್ನೆಸ್ ಮೈಂಡ್ ತಗೊಂಡು ಅವರು ಮಾಡ್ತಿರ್ತಾರೆ. ಇನ್ನು ಕೆಲವೊಂದು ಟೈಮ್ ಏನಕ್ಕೈತಂತಂದ್ರೆ ನಾವು ಬರೀ ಕುನಿ ಒಂದು ಇದನ್ನು ಮಾಡಿಸಿ ಬೋರ್ ಒಂದು ಹೊಡಿಸಿರ್ತೀವಲ್ಲ, ಅದು ಕೇಸಿಂಗ್ ಐತಿ ಹಾಕಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ಲಾಭ ಆಗಂಗಿಲ್ಲ ಅಂತ. ಹಾಗಾಗಿ ಅವ್ರಿಗೆ ಲಾಭ ಆಗಬೇಕಲ್ಲ, ನಮ್ಗೆ ಲಕ್ಷ ಏನಾದರೂ ಪರವಾಗಿಲ್ಲ. ಇಷ್ಟು ಫೂಟ್ ಕೇಸಿಂಗ್ ಹಾಕ್ಬೇಕಂದ್ರೆ ಅಷ್ಟು ಫೂಟ್ ಕೇಸಿಂಗ್ ಹಾಕಬೇಕು. ಅದು ನೀರು ಬಿದ್ದಿಂದ ಏನು ಮಾಡ್ತಾರೆ ಅಂತಂದ್ರೆ, ನೀರು ಬೀಳಲಿಲ್ಲ ಅಂತಂದ್ರೆ 1100 ಫೂಟ್ 1200 ಫೂಟ್ 1000 ಫೂಟ್ ಇಷ್ಟೆಲ್ಲ ಹೊಡಿತಾರೆ. ನೀರು ಬಿತ್ತಂದ್ರೆ ಆಮ್ಯಾಗ ಏನಂದ್ರೆ ಹೊಡೆಯೋಕ್ಕಾಗಂಗಿಲ್ಲ. ಕಂಪಲ್ಸರಿ ಕಬ್ಬಿನ ಅನ್ನಂಗಿಲ್ಲ, ನಾವು ಕೆಬ್ಬನ ಅಂತೀವಿ. ಕೆಬ್ಬನ ಕೇಸಿಂಗ್ ಹಾಕಿಸ್ಲೇಬೇಕು ಅಂತ ಹೇಳ್ತಾರೆ. ಯಾರಾದರೂ ಬೋರ್ ಹಾಕಿಸ್ತವ್ರು ಇದ್ರಂದ್ರೆ, ಅಥವಾ ಅಲ್ಲಿ ಏನಾದರೂ ಕೆಲಸ ಮಾಡೋ ರೈತರ ಮಕ್ಕಳಿದ್ರೆ ಪಕ್ಕಾ ಹಾನೆಸ್ಟಾಗಿ ಉತ್ತರ ಕೊಡ್ರಿ. ಯಾಕಂತಂದ್ರೆ ಈಗ ನೋಡಿ, ಕೇಸಿಂಗ್ ಹಾಕ್ಸಿದ್ರೆ 2 ಲಕ್ಷ 1.5 ಲಕ್ಷ 2.5 ಲಕ್ಷ ಹಿಂಗೆ ಆಕೈತ್ರಿ. ಒಬ್ಬೊಬ್ರದ್ದು ಎಷ್ಟು 300 400 200 ಹಿಂಗೆಲ್ಲ ಕೇಸಿಂಗ್ ಹೇಳ್ತಾರಲ್ಲ, ಅದು ಹೆಂಗೆ ಫೂಟ್ ವೆಂಕಟೇಶ ಕೇಸಿಂಗ? ಅವ್ರು ಹಾಕಿದ್ರೆ 700 ರೂಪಾಯಿ ಫೂಟ್. 700 ರೂಪಾಯಿಗೆ ಫೂಟ್ ಅಂತ ಅವ್ರು ಹಾಕಿದ್ರಂದ್ರೆ. ಹಾಗಾಗಿ ಇವು ನಮ್ಮ ನೀರು ಭಾಳ ಬಿದ್ದಾವ. ವಿಡಿಯೋ ಅದಾದರೂ ಫಸ್ಟ್ ಬರ್ಬೋದು, ಇದಾದರೂ ಫಸ್ಟ್ ಬರ್ಬೋದು. ಇಲ್ಲ ಅದ ಫಸ್ಟ್ ಬರ್ತೈತಿ, ಆಲ್ರೆಡಿ ನೋಡಿರ್ತೀರಿ ನೀವು ಅಂತ ಅನ್ಕೋತೇನೆ ನಾನು. ನೀರಂದ್ರೂ ಮಸ್ತ್ ನೀರು ಬಿದ್ದೈತಿ. ಕೇಸಿಂಗ್ ಹಾಕ್ಬೇಕು ಮುಂದೆ ನಮ್ಗೆ ಹೊಡ್ಯಾಕೆ ಆಗಂಗಿಲ್ಲ ಅಂತೇಳಿ ಇದನ್ನು ಹಿಂಗಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು 600 ಫೂಟ್ ಹೊಡೆಸ್ತು. ಹೊಳ್ಳಿ ಅಲ್ಲೊಂದು ಹಾಕ್ಸೇವಲ್ಲ, ಅಲ್ಲಿ ಹಾಕ್ಸಿದ್ದು ಅದು ಏನಂದ್ರೆ 300 ಫೂಟಿಗೆ ಹೋಗಿ ದೊಡ್ಡ ನೀರು ಬಿತ್ತಂತ. ದೊಡ್ಡ ನೀರು ಬೀಳೋಣಂತಲೇ ಇಲ್ಲ ಹೊಡ್ಯಾಕೆ ಆಗಂಗಿಲ್ಲ ಅಂತೇಳಿ ಅಂತಂದ್ರೆ ಆವಾಗ ಪ್ಲಾಸ್ಟಿಕ್ ಕೇಸಿಂಗ್ ಹಾಕ್ಸಿದ್ವಿ. ಪ್ಲಾಸ್ಟಿಕ್ ಕೇಸಿಂಗ್ 8 ಇಂಚಿಂದ, ಇವು 6 ಇಂಚಿನಿವು. ಅವಾಗೇನಾಯ್ತಂತಂದ್ರೆ ಅದು ಒಳಗೆ ಹೋಗಿ ಮತ್ತೆ ಇನ್ನೂ ಸ್ವಲ್ಪ ಮಿಸ್ಟೇಕ್ ಆಗ್ತವನು. ಹಾಗಾಗಿ ಬೇಡ ಸಾಕಂತೇಳಿ ಅಷ್ಟೇ 400 ಫೂಟಿಗೆ ಅಷ್ಟೇ ಬಿಡಿಸ್ತದನ್ನು. ಹೀಗೆಲ್ಲ ಇರತ್ತೆ ನೋಡ್ರಿ. ಎಲ್ಲ ಕಡೆಯಿಂದ ನೋಡಿದ್ರೆ ರೈತರಿಗೆ ಅನುಕೂಲ ಮಾಡೋರು ಅನುಕೂಲ ಆಗೋದು ಯಾವುದು ಒಂದೂ ಇಲ್ಲ ಜಗತ್ತಿನಲ್ಲೇ. ನಾವು ಕಷ್ಟಪಡಬೇಕು, ನಾವು ಸಾಯಬೇಕು, ನಾವು ದುಡಿಬೇಕು, ನಾವು ಬದುಕಬೇಕು. ಅಲ್ಲಿ ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಉಣ್ಣಾಕ ತಿನ್ನೋಕೆ ಇರ್ತೈತೆ ಅನ್ನೋದು ಸೆಕೆಂಡರಿ. ಏನಂತಂದ್ರೆ ದೇಶಕ್ಕೆ ಅನ್ನ ಹಾಕ್ಬೇಕು, ದೇಶದ ಬೆನ್ನೆಲುಬು. ನಮ್ಮ ಬೆನ್ನಾಗಿನ ಎಲುಬು ಮುರಿದ್ರೂ ಖುಷಿ ಇರ್ತೈತಿ, ಇಲ್ಲಂತಲ್ಲ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ಬೋದು ನೀವು. ಇನ್ಸ್ಟಾಗ್ರಾಮ್ದಲ್ಲಿ ಈಗೇನು ಟ್ರೆಂಡ್ ಆಗಿಬಿಟ್ಟೈತೆ ಅಂದ್ರೆ, ಒಂದು ವಾಟರ್ ಬಾಟಲ್ ಕೊಡಿಸೋದು ರೀಲ್ಸ್ ಮಾಡಿ ಹಾಕೋದು, ಒಂದು ಬಿಸ್ಕಿಟ್ ಕೊಡಿಸೋದು ರೀಲ್ಸ್ ಮಾಡಿ ಹಾಕೋದು. ದಿನ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿ ಕೀಟಗಳಿಗೆ ಅನ್ನ ಹಾಕ್ತೇವೆ. ಜನರಿಗೆ, ಮನುಷ್ಯರಿಗೆ ಅಷ್ಟೇ ಅಲ್ದ ಕ್ರಿಮಿ ಕೀಟಗಳ ಹಿಡ್ಕೊಂಡು, ಪಕ್ಷಿ ಪ್ರಾಣಿಗಳನ್ನ ಹಿಡ್ಕೊಂಡು ಅವಕ್ಕಷ್ಟೆಲ್ಲ
ಏನಂತಂದ್ರೆ ಪ್ರತಿದಿನವೂ ಊಟ ಹಾಕ್ತೇವೆ. ನಾವು ಒಂದಿನೂ ಎಲ್ಲಿನೂ ತೋರಿಸ್ಕೊಳಂಗಿಲ್ಲ. ಅದು ರೈತರ ಗತ್ತು ಅಂದ್ರೆ ನೋಡ್ರಿ. ಬರ್ರಿ ಬೆಳಗ್ಗೆ ರುಕ್ಮಿಣಿ ಪುರಾಣ ಓದಾಕತ್ತಾಳೋ ಅಂತಂತೀರಿ, ಏನು ಮಾಡೋದು ಹೇಳ್ರಿ? ಇರೋದನ್ನು ಹೇಳಿದ್ರೆ ಒಪ್ಕೊಳ್ಳಂಗಿಲ್ಲ. ಮೊನ್ನೆ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರೆ ಖುಷಿನೂ ಒಂದು ಕಡೆ ಖುಷಿನೂ ಆಯ್ತು, ಒಂದು ಕಡೆ ಅವ್ರವ್ರ, ಯಾಕಂದ್ರೆ ಈಗ ದುಡ್ಡು ಮಾಡೋ ಕಾಲ ಅಲ್ಲ, ಹಾಗಾಗಿ ಸಿಟಿಯವ್ರು ಹಳ್ಳಿಯವ್ರ ಥರ ವೇಷಭೂಷಣ ಹಾಕೊಂಡು ವಿಡಿಯೋ ಮಾಡ್ತಾರೆ. ಅದನ್ನು ನೋಡಿ ಸಿಕ್ಕಾಬಡಿ ನಗು ಬರ್ತೈತೆ. ರುಕ್ಮಿಣಿ ನಿಂದೇನು ರಿಯಾಲಿಟಿ ಇರ್ತೈತಿಲ್ಲ, ಅದನ್ನು ನೋಡಿ ನಂಗೆ ಹೆಮ್ಮೆ ಅನಿಸ್ತೈತಿ, ಖುಷಿ ಅಂತ ಅನಿಸ್ತೈತಿ ಅಂತಂದ್ರೆ ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ಲವ್ ಯು. ಈಗ ನೋಡ್ರಿ ಅಂಥವ್ರಿಗೆಲ್ಲ ಜನ ಸಪೋರ್ಟ್ ಮಾಡ್ತಾರ. ರಿಯಲ್ ರೈತರಿಗೆ ಯಾರು 100 ಮಂದಿಗೆ ಅನ್ನ ಹಾಕಿದ್ರು ಹಾಕಿ ಒಂದು ನಾವು ಅದ ಹೇಳಿನಿಲ್ಲ, ಮನುಷ್ಯರಿಗೆ ಬಿಡ್ರಿ, ಕ್ರಿಮಿ ಕೀಟಗಳು ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳಿಗೂ ಹಿಡ್ಕೊಂಡು ನಾವು, ಯಾಕಂದ್ರೆ ನಾವು ಭೂಮಿಯಲ್ಲಿ ಬೆಳೆ ಬೆಳೆದ್ರೆ ಅಲ್ಲಿ ಕ್ರಿಮಿ ಕೀಟಗಳನ್ನು ಬದುಕ್ತಿರ್ತಾವೆ. ನೀರು ಇರ್ತೈತಲ್ಲ, ಹೊಳೆ ನಮ್ಮ ಇನ್ ಸೀಸನ್ ಪಾಲ್ಕಾಯಿ ಹಣ್ಣು ಆಗಾಕ ಬಿಡಂಗಿಲ್ಲ. ಗಿಳಿಗಳು ಬಂದು, ಗಿಳಿ ಅಷ್ಟೇ ಇರಂಗಿಲ್ಲ ರೀ, ಬ್ಯಾಸ್ಗೆ ಟೈಮಿಗೆ ಮಾತ್ರ ಬಂದು ಪ್ರತ್ಯಕ್ಷ ಅಕ್ಕವ ಇಲ್ಲಿ ತಿಂತಾವೆ. ಅಲ್ಲೊಂದು ಗಿಡ ಐತೆ, ಅವಕ್ಕಂದ್ರೆ ಫುಲ್ಲು ಮಸ್ತ್. ಈಗ ಗಿಳಿ ಮತ್ತು ಗೊಂಗೆ ಅಂತಾರೆ, ಗೊಂಗೆ ಮತ್ತು ಬೆಳವ, ಅವು ಇವು ಪಕ್ಷಿ. ನಮ್ಮ ಕಡೆ ಕಾಗೆ ಒಂದಿಲ್ಲ ನೋಡ್ರಿ, ಕಾಗೆ ಹುಡುಕಿದ್ರೂ ಸಿಗಂಗಿಲ್ಲ. ಒಂದು ಕಡೆ ಕಾಗೆ ಜಗ್ಗಿರ್ತಾವ, ನಮ್ಮ ಕಡೆ ಕಾಗೆ ಅಂತ ಮನುಷ್ಯರಿಲ್ಲ, ಹೋಗಿಲ್ಲ ಅಂತ ಮನುಷ್ಯರ್ದಾರ ಈ ಕಡೆ. ಹಾಂ, ಕೋಗಿಲ್ ಎಲ್ಲ ಕಡೆಗೆ ಹೋಗ್ತಾವೆ. ಆಮ್ಯಾಗ ಸಿಗ್ತೀನಿ ರೀ. ಮುಂಜಾನೆ ಹೊತ್ತಲ್ಲಿ ಇದಾತ. ನಾನು ಹೇಳಿದ್ದ ಕರೆ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ, ಸೋಳು ಅನಿಸಿದ್ರೆ ಕಮೆಂಟ್ ಹಾಕಿರಿ ನಿಮ್ಮ ಒಪಿನಿಯನ. ಕಮೆಂಟ್ ಏನು ಹಾಕಿದ್ರೆ ನಾವು ಈಗಂತರೂ ತಲೆ ಕೆಡಿಸ್ಕೊಳಂಗಿಲ್ಲ. ಯೋಚನೆ ಮಾಡಿ 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 ಬೇರೆ ಯೋಚನೆ ಮಾಡಿ ಮಾಡಿ ತಲೆಗಿನ ಕೂದಲೆಲ್ಲ ಉದುರಿದು. ಇನ್ನು ಕಮೆಂಟ್ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಪೂರ್ತಿ ಕೊಲ್ಲೋದಿರ್ತಾರೆ. ಅದಕ್ಕೋಸ್ಕರ ಬೇಡ ಅಂತೇಳಿ ಇಲ್ಲೆಲ್ಲ ನಿನ್ನೆ ಅದು ಕೇಸಿಂಗ್ ಹಾಕಕ್ಕಂತ ಒಂದು ಗಾಡಿ ಬಂದಿತ್ತು, ಬಟ್ ಹೋಗ್ತದ. ಇನ್ನೇನೋ ತಂದಿಟ್ಟಾರ ನೋಡ್ರಿ. ಏನು ಮುಟ್ಟಿಸಿದ ವಾಲ್ ಎಲ್ಲಿ ಹಾಕೋತಿದ್ದನು? ನೆಲದಾಗ 2,500 ಸಾವಿರ. ಯಪ್ಪ, ಪೈಪ್ ನೋಡ್ರಿ, ಇವೆಲ್ಲ ಪೈಪ್ ಲೈನ್ ಮಾಡಕ್ಕೆ ಅಷ್ಟಕ್ಕೊಂದು ಎಷ್ಟು ಅದಾವ ವೆಂಕಟೇಶ? ಪೈಪ್ 400 ಪೀಸ್. 400 ಪೀಸ್ ಅಂದ್ರೆ ಎಷ್ಟು ಫೂಟ್? 4,000 ಫೂಟ್. 8,000 ಫೂಟ್. ನಮ್ಮದು ಮನಿ ಪ್ಲಾಂಟ್ ಹೆಂಗೆ ನಮ್ಮ ತೆಂಗಿನ ಗಿಡ ಏರಾಕತೈತಿ ಹಂಗೆ ನಮಗೆ ಮನಿನೂ ಬರಾಕತೈತಿ. ಹ್ಯಾಪಿ. ಇದನ್ನೊಬ್ರು ಸಿಸ್ಟರ್ ಬೆಂಗಳೂರವ್ರು ಕೊಟ್ಟಿದ್ರು. ಏನೋ ಮಂಗ್ಯಗಳು, ಮತ್ತು ಈಗೇನು ಇಲ್ಲಲ್ಲ ಪಾಪ, ಹುಂಚೆನೂ ತಿಂತಾವ. ಏಯ್ ಮಂಗ್ಯ ಬಂದ ನೋಡಿ, ಚಾರ್ಲಿ ಬಿಚ್ಬಿಟ್ಟು ನೋಡು. ನಾವು ಹೆಂಗೆ ಓಡ್ತತೆ, ಜಿಂಕೆ ಮರಿ ಓಡ್ದಂಗೆ. ಬ್ಲ್ಯಾಕಿ ಅಂತ ಚಾರ್ಲಿ ಓಡ್ತೀನ, ನೀನು ಕಟದ ಕಳಿಸ್ತಾವ ಅವು. ಕಾಯಿ 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 ಅಂತ ಬರ್ತೀನಿ. ಇಷ್ಟೇ ಲೈಫ್ ರೀ, ಖುಷಿಯಾಗಿರೋದು ಲೈಫ್. ನೋ ಟೆನ್ಷನ್, ಬಿಂದಾಸ್ ಆಗಿರ್ಬೇಕು. ಇಲ್ಲೇ ಯಾರೋ ಏನ್ ಮಾಡ, ಏ ಪೋರಿ ಏನ್ ಮಾಡಾಕತ್ತಿ? ಹುಡ್ಗಿ ಏನ್ ಮಾಡಾಕತ್ತಿ? ಇಲ್ಲೇ ನಮ್ದು ಹುಡ್ಗಿ ಏನೋ ಮಾಡಾಕತ್ತೈತಿ. ಏನ್ ಮಾಡಾಕತ್ತಿ? ನಮ್ಮ ಕಬ್ಬನ್ಯಾಗ ಯಾವಾಕಿ ನಮ್ಮ ಕಬ್ಬನ್ಯಾಗ ಲೋಕಲ್ ಭಾಷೆ ಮಾತಾಡಲ್ಲ. ಹೂವ ಹಣ್ಣು ಹರಿಯಾಕತೈತಿ. ಇದು ಹಣ್ಣು, ಟಮಾಟಿ ಹಣ್ಣು ನೋಡ್ರಿ, ಸಣ್ಣ ಸಣ್ಣ ಟಮಾಟೆನ ಏನ್ ರುಚಿ ಇರ್ತಾವಂದ್ರಿ. ಅಡ್ಗಿ ಮಾಡಿದ್ರ ಸಾಂಬಾರ್ ಸಕ್ರಿನೂ ಉಳಿತೈತಿ, ಬೆಲ್ಲ ಉಳಿತೈತಿ, ಖಾರು ಉಳಿತೈತಿ ನೋಡ್ರಿ. ಹಂಗಂದ್ರ ಇರ್ತಾವ ನೋಡ್ರಿ ಇವ ಹಣ್ಣು. ಹಸಿ ಗೊಜ್ಜು ಮಾಡ್ಬೇಕಿದ್ರಲ್ಲೇ ಮಸ್ತ್ ಆಕೈತಿ. ನಿಮ್ಗೆ ಅಷ್ಟಾತಿ ಏನಾರು ಮಾಡ್ಬೇಕನಪ್ಪ? ಏನೂ ಬೇಡಪ್ಪ, ನಾವು ವಜ್ಜಿ ಆಗೋದಿಲ್ರಿ ಒಬ್ರಿಗೆ. ಎಲ್ಲಾರ ತಿಂದು ಎಲ್ಲಾರ ಉಂಡು ಅಡ್ಡಾಡಿ ಬಿಡವ್ರಿ. ಈಗ ನಾವು ದುಡಿಯವ್ರ ಅಲ್ಲಲ್ರಿ, ದುಡಿಯವ್ರಿಗೆ ಅಷ್ಟ ರೀ ಅದ.
ನೋಡ್ರಿ ಏನು ಮಸ್ತ್ ಆಗ್ಯಾವ ನಮ್ಮ ಹೊಲ್ದಾಗ ಟಮಾಟೆ ಹಣ್ಣ. ನೋಡ್ರಿ ಮೆಣಸಿನ್ಕಾಯಿ ಆಗ್ಯಾವ. ಇದೆಲ್ಲ ಕಬ್ಬು ನೋಡ್ರಿ ಹೆಂಗೈತಿ, ಮಸ್ತ್ ಬಂದೈತಿ ಈ ಸಲ ಕಬ್ಬ. ರೋಗ ಹೆಂಗ್ ಬಿದ್ದ ನೋಡು. 2 ಬೋರ್ ಹಾಕ್ಸಿವಿ ಈ ಸಲ. ಮತ್ತು ಇನ್ನ ಭರ್ಜರಿ ತೋಟ ನಮ್ದಿನ್ನ. ಇದೆಲ್ಲ ಸೂರ್ಪಾನಂತರ ಕೈ ಕೊಡ್ತಿ ನಮಗೆ. ಆದರೂ ಅದನ್ನ ತೆಗೆದು ಕಬ್ಬು ಹಚ್ಚಿ ಬಿಡುದು ನೋಡ್ರಿ. ಇನ್ನು ಆಹಾ ಟೆಂಟಣ 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 ಜಳಕ ಮಾಡ್ಬೇಕ್ರಿ ಈಗ. ಓ ಓ ಚಾರ್ಲಿ ಚಾರ್ಲಿ ಚಾರ್ಲಿ, ಇದು ನಮ್ಮ ಚಾರ್ಲಿ ರೀ ಮಗ. ಒಂದು 5-6 ಕೋಳಿನ ತಿಂದ್ಬಿಟ್ಟು ನೋಡ್ರಿ ಮಗ. ಇವು ಟಮಾಟೆ ಹಣ್ಣು ತೊಳಿ ಹಾಕ್ತೀರಿ, ಹಂಗೆ ಹರ್ಕೊಂಡು ಬಂದು ಹಿಂಗೆ ತೊಳಿತಾರೆ ನೋಡ್ರಿ ಇವನು ಟಮಾಟೆ ಹಣ್ಣು. ಏನು ಮಸ್ತ್ ಅಡುಗೆ ಮಾಡ್ತಾರೆ ಅಂದ್ರಿ ಇವ್ರ. ಬಾ 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 ಭಾಳ ಮಸ್ತ್ ಅಡುಗೆ ಮಾಡ್ತಾರ್ರಿ ಇವ್ರ. ಬಾ 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 ತಮಗಷ್ಟ ಮಾಡ್ಕೊಂಡು ತಿಂತಾರೆ ನೋಡ್ರಿ. ನಮಗೆ ಮಾಡೋದು ಅಂದ್ರೆ ಏನು ಮಾಡ್ಬೇಕು ಹೇಳ, ಸುಮ್ಮ ಜಗಳ ಮಾಡಿ ಹೊರಗೆ ಕಳಿಸ್ಬಿಡ್ತಾರೆ, ಮುಗಿದು ಹೋತ್ ನೋಡ್ರಿ. ನಮ್ಮನೆ ಜಗಳ ಮಾಡ್ತಾರ್ರಿ. ಸುಮ್ಮನೆ ಜಗಳ ಮನಿ ದೌಡ್ ಹೋಗೋರಿ, ಹೊರಗೆ ಹೋಗೋ ಹಂಗೆ ಜಗಳ ಮಾಡಿ ಕಳಿಸ್ಬಿಡ್ತಾರೆ ನೋಡ್ರಿ. ಬಂದ ಕರೇರಿ. ಇಲ್ಲಿ ನೆಲ್ಲಿ ಗಿಡ ಹುಟ್ಟೈತ್ರಿ, ಇನ್ನೊಂದು ಅಲ್ಲಿ ತೆಂಗಿನ ಗಿಡದಾಗ ತೆಂಗಿನಕಾಯಿ ಆಗ್ಯಾವ್ರಿ, ಈ ಮಾವಿನ ಗಿಡದಾಗ ಮಾವಿನಕಾಯಿ ಆಗ್ಯಾವ್ರಿ. ಎಲ್ಲ ಆಗ್ಯಾವ ನೋಡ್ರಿ. ಮಾವಿನ ಗಿಡದಾಗ ಮಾವಿನಕಾಯಿ ಆಗ್ಯಾವ. ಯಾರ್ಯಾರಿಗೆ ಮಾವಿನಕಾಯಿ ಬೇಕು ಹೇಳ್ರಿ, ಎಲ್ಲರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ ಈ ಸಲ. ಹೋದ ಸಲ ಭಾಳ ಮಂದಿ ಕೊಟ್ಟಿವಿ, ಈ ಸಲನೂ ಭಾಳ ಮಂದಿ ಕೊಡ್ತೀವಿ ರೀ. ಬರ್ರಿ ಈಗ ನಾವು ಜಳಕ ಮಾಡಿ ನಾಷ್ಟ ಮಾಡ್ತೀವಿ ರೀ. ಹೊಟ್ಟೆ ಹಸ್ತೈತಿ, ಏನಾರ ಮಾಡಿದ್ರೆ ತಿನ್ನೋದು, ಮಾಡಿರ್ಲಿಕ್ಕಂದ್ರೆ ಸುಮ್ಮನೆ ಮುಚ್ಕೊಂಡು ಹೋಗೋದ್ರಿ ಬಾಯಿ. ನಾವೀಗ ನಮ್ಮ ತೋಟದಲ್ಲಿ ಬೇಬಿ ಟೊಮೆಟೊ ಮತ್ತು ಮೂಲಂಗಿ ಕಾಯಿಗೆ ಹಾರ್ವೆಸ್ಟ್ ಮಾಡೋಂಥ ಬರ್ರಿ. ಬದ್ನಿಕಾಯಿ ಅಂತ ಜಗಿ ಆಗತ್ತಾವ. ಮುಂಜಾನೆ ಒಣಗಿರ್ಕೆ ರೋಗ ಮಜ್ಜಿಗೆ ಮತ್ತು ಮಜ್ಜಿಗೆ ತಿನ್ನಂಗಿಲ್ಲ ಬಿಡಂಗಿಲ್ಲ, ಅದಕ್ಕೆ ಇವಕ್ಕೆ ಹಾಕಿಬಿಟ್ಟಿನಿ ನೋಡ್ರಿ. ಹಾಕಿಬಿಟ್ಟಿದ್ದಕ್ಕೆ ಮಸ್ತ್ ರೋಗ ಹೋಗೈತಿಲ್ಲ ಮಜ್ಜಿಗೆ ಹಾಕಿದ್ದಕ್ಕೆ. ಹ್ಞೂ ನೋಡ್ರಿ, ಇಲ್ಲಿ ಹಿಂದೆ ಅಷ್ಟು ನಾ ಪೂಜೆ ಮಾಡಿದ್ರೆ ತೊಗೊಂಡು ಇಡಿಸ್ತೇನೆ. ಇವು ಫಸ್ಟು ಒಳ್ಳಿರ್ತಾವೆ, ಇಲ್ಲೆಲ್ಲ ಇವು ಬಾಡಿದಿದ್ದಲ್ಲ. ಅಲ್ಲೇ ಇರಲ್ಲ, ಇನ್ನೊಟ್ಟು ಒಣಗಲ್ಲ. ಅದ್ರೊಳಗೆ ಬೀಜ ಇರ್ತಾವದೀವಿ. ಹರಿದೇನ ಒಣಗಬೇಕು. ಕಲರಿನ ಇಲ್ಲ ನೋಡಿ, ಒಂದೇ ಕಲರಿನ ಅದಾವ. ಕರಿವು ಇರ್ತಾವ ಒಳಗೆ, ಚೆಂಡು ಹೂವಿನ ಬೀಜ ಇರುತ್ತಲ್ಲ ಹಂಗೆ ಸಣ್ಣ ಇರ್ತಾವ. ನಾವು ಇಲ್ಲಿ ಕೃಷ್ಣ ತುಳಸಿ ಬೀಜ ಹಾಕಿವಿ. ನಾವು ನಮ್ಮ ಕೋಳಿ ಕಡ್ತಕ್ಕೆ ಏನೇನು ಹುಟ್ಟಿಲ್ಲ ನೋಡ್ರಿ. ತುಳಸಿ ಹಚ್ಬೇಕಂದ್ರೆ ಇಲ್ಲಗೆ ಆದ್ರೆ ಕಿತ್ತು ಹಚ್ಚಿದ್ರೆ ಆತಂತೇಳಿ. ಬಾ ಬಾ ದಗದ್ ಭಾಳ ಐತಿ. ಸೂರ್ಯದೇವ ನೋಡ್ರಿ, ಮಸ್ತ್ ಮಸ್ತ್ ಅದ. ಫೋನ್ ಕಿಸ ಇಲ್ಲ ಬಡ ಮತ್ತೊಂದು 3-4 ತಿಂಗಳು ಕಿತ್ಕೊಟ್ಟು ಹೋದ್ರೆ ತಾನ ಹಾಗೆ ಬರ್ತಾನೆ ನೋಡಿ. ಇನ್ನೆಲ್ಲ ಕಬ್ಬು ಯಾವ ಮನೆಗೈತಿ, ಏನು ಮಾಡ್ತಾನೆ ಯಾರಿಗೊತ್ತಾವ ಮನ್ಯಾಗ. ಎಲ್ಲ ಹೇಳ್ದಾಗ ಮಾಡೋದು, ಹೇಳಲಾರ್ದ ಮಾಡಿದ್ರೆ ಮತ್ತೆ ಹುಟ್ಟ ಬರ್ತದೆ ಅಂತ ಹೇಳಿದಾಗ ಹೇಳೋದು ಏನು ಚೆನ್ನಾಗಿರಿ. ಕಬ್ಬ ಹಾಳಾಕೈತಿ ಬಿಡ್ತೈತಿ ಅನ್ನೋದು ಅಡ್ಡಾಡಕ್ಕೆ ಹೋಗೋಣ ಕಲ್ತ್ಬಿಟ್ಟ. ಹೊಲ್ದಾಗ ಅಡ್ಡಾಡಿ ನೋಡಲಿಲ್ಲ ಅಂದ್ರೆ ಮತ್ತೆ ಯಾವುದೂ ಬೆಳೆ ಮತ್ತು ಕೈಗೆ ಬರೋಂಗಿಲ್ಲ. ಎಷ್ಟು ಚೆನ್ನಾಗಿ ಬಾಳೆ ಮಾಡ್ತಾರೆ. ಸೂರ್ಯದೇವ ನೋಡ್ರಿ ಏನು ಮಸ್ತ್ ಕಾಣಿಸಾಕತ್ತಾನ. ಟೈಮ್ ಕರೆಕ್ಟ್ 6 ಗಂಟೆನೂ 14 ನಿಮಿಷ ಆಗೈತಿ.
ಒಣಗೈತೆ ಅದು ಬೀಜಕ್ಕ. ಮತ್ತು ಇದು ನಮ್ದು ಬೀಜ ಬಂದಿತ್ತಂದ್ರೆ ಕೇಳ್ಬೇಕ. ಏನು ಮಾಡೋದು ಗೊತ್ತಿಲ್ಲವ ಇವ್ರಿಗೆ. ಹಂಗೆ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ಒಂದು ಮಾಡಾಕತ್ತಿಂದ ಒಂದನಾರು ನೆಟ್ಟಗೆ ಮಾಡ್ಕೋಬೇಕು ಬಾಳೆಗೂ. ತೊಂಬೈ ಇವ ನೋಡ್ರಿ ಮೂಲಂಗಿ ತಿಂತೇವಿಲ್ಲ ನಾವು. ಅದು ಕೀಳಲಿಲ್ಲ ಅಂದ್ರೆ ಹಿಂಗೆ ಹೂ ಬಿಟ್ಟು ಕಾಯ್ಕೈತಿ. ಇಷ್ಟು ಮಸ್ತ್ ಆಕೈತಿ ರೀ ಇದು ಪಲ್ಯ. ಎಳಿವದಾವ ಇವನು ಸಂತ್ಯಾಗ ಮಾರಕ್ಕೆ ಬಂದಿರ್ತಾವೆ. ಅದ್ರ ರೇರ್. ನಮ್ಮ ಸೂರ್ಯದೇವ ನೋಡ್ರಿ, ಸೂರ್ಯದೇವ ನೋಡಿದ್ರಿ ಸಾಕಾಗಂಗಿಲ್ಲ, ಅಷ್ಟು ಖುಷಿ ಆಕೈತಿ. ಟಮಾಟೆದಲ್ಲಿಟ್ಟಿನ ಇವನ್ನ ಹಿಂಗೆ ಹರಿದು ನೋಡ್ರಿ. ಹಿಂಗಾದ್ರೆ ಚೋಳಿಕ ಮುರಿತೀವಲ್ಲ ಹಂಗೆ ಮುರಿದ ಇವನ್ನ ಹುರಿದು ಕಡ್ಲಿಬೇಳೆ ಹಾಕ್ಬೇಕು. ಹಂಗೆ ಮಾಡಿದ್ರೆ ನಡಿತೈತಿ. ಬಟ್ ಕಡ್ಲಿಬೇಳೆ ಹಾಕಿ ಮಾಡಿದ್ರೆ ಮಸ್ತ್ ಕಾಂಬಿನೇಷನ್. ಈಗ ಹುರಿಬೇಕಾದ್ರೆ ಘಮ ಘಮ ಪರಿಮಳ ಬರ್ತೈತಿ. ಪಲ್ಯ ತಿನ್ಬೇಕಾದ್ರೆ ಇನ್ನೂ ರುಚಿ ನೋಡ್ರಿ. ಯಾರೆಲ್ಲ ತಿಂದಿದ್ರಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಅಯ್ಯೋ ನಿಲ್ರಿ, ಮೊದಲು ಕಾಯಿ ಹರಿತೇನೆ. ಮೂಲಂಗಿ ಕಾಯಿ ನೋಡ್ರಿ, ಇಷ್ಟಕ್ಕೊಂದ ಮೂಲಂಗಿ ಕಾಯಿ ಹೊಂಡಿದು. ಇನ್ನೂ ಅದಾವ್ರಿ ಇಲ್ಲಿ. ತುಟ್ಟಿರ್ತಾವೆ, ಸಂತೆ ಒಳಗೆ ಇರ್ತಾವೆ. ಈ ಸೀಸನಲ್ಲಿ ಬಂದಿರ್ತಾವ್ರಿ. ಹೂ ಇದನ್ನು ಮಾಡಬೇಡವಾ, ಮತ್ತು ಕಾಯಕ್ಕ ಅದನ್ನು ಹಿಂಗೆ ಹಿಡ್ಕೊಬಾರ್ದ ಕೈಯಾಗಿಂದ. ಇದು ಇಲ್ಲಿ ಗ್ಲಾಸಿಗೆ ಕೈ ಹಚ್ಚಬಾರ್ದು, ಬಳ್ಳಗಿಳ ಹೊಲಸಕ್ಕೈತಿ. ನಾವು ಏನೋ ಹೊಸ ಎಕ್ಸ್ಪೆರಿಮೆಂಟ್ ಇದನ್ನ ಬಗ್ಸಕ್ಕೆ ಬರಂಗಿಲ್ಲ. ಇನ್ನೂ ಮಾಡಾಕತ್ತೀವಿ ಅಂದ್ರೆ ಹೊಸದ ಸೆಲ್ಫಿ ಸ್ಟಿಕ್ ವಿತ್ ಡ್ರೈ ಫ್ರೂಟ್ ಐತಲ್ಲ, ಹಿಡ್ಕೊ ಗಟ್ಟೆ. ರಿಂಗ್ ಲೈಟ್, ಫೋನು ಗೀನು ಎಲ್ಲ ಹಾಕಿವಿ. ನಾವೀಗ ಅಲ್ಲಿ ಮೋಟ್ರ್ ಹೊಸ ಬೋರಿಗೆ ಮೋಟ್ರ್ ಇಳಿಸಾಕತ್ತಾರ. ಹಂಗೆ ಒಂದೀಟ್ ಹೋಗ್ಬಿಡ್ತೈತಿ. ತಂಡಿ ಐತತಿ, ತಂಡಿಲ್ಲವ ತಂಡಿ ಐತಿ. ಏನು ಮಾಡೋದು ಚಾರ್ಲಿ? ಮಮ್ಮಿ ಬಾ, ನಾ ಹೋಗ್ತೀನಿ. ಚಾರ್ಲಿ ಟಾಟಾ, ಬಾಯ್ ಬಾಯ್. ಮಮ್ಮಿ ಬಾ. ಮಮ್ಮಿ ಚಾರ್ಲಿನೂ ಬರ್ತೈತಂತ ನೋಡಿ. ತಗೊಳ್ಳಿ. ತಂಗಿ ತುಪ್ಪ ತಂಡೈತಿ. ನಾವು ಇಲ್ಲಿ ಮುಂದೆ ಜಿಗ್ದಿಯಲ್ಲಿ ಹಂಗಾಕೈತೆ ಅದು. ಇರಿ ಅಲ್ಲಿ ಬೆಳಕು ಕಾಣಿಸಾಗತ್ತಿಲ್ಲ, ಅಲ್ಲೆಲ್ಲ ನೋಡ್ರಿ. ನಾವು ಅಲ್ಲೇ ಹೊಂಟೇವಿ. ಅದನ್ನ ಬಿಟ್ಕೊಂಬರಲ್ಲ ಅದೇ ಮಾಡ್ತತಿ ಬಳ. ಇಲ್ಲಿ ಮನೆ ಅಂತಲ್ಲಿ ಕದ ಹಾಕಿಲ್ಲ. ಕದ ಹಾಕ್ಬೇಕಿತ್ತು ನಾವು. ಚಾರ್ಲಿ ಐತೆ.
ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಅಮೌಂಟ್ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸೇ ಕಳಿಸ್ತಾರೆ. ಡ್ಯಾಮೇಜ್ ಇಲ್ಲ, ಡ್ಯಾಮೇಜ್ ಇದ್ರೆ ಮಾತ್ರ ಎಕ್ಸ್ಚೇಂಜ್ ರೀ. ಕಲರ್ ಎಕ್ಸ್ಚೇಂಜ್ ಇಲ್ಲ, ಕಲರ್ ಚೇಂಜ್ ನೀವು 20% ಚೇಂಜಸ್ ಬಂದಾಗಿರ್ತದೆ ಅಡ್ರೆಸ್ಸಿಗೆ. ದಾದಾ ನಾವು ಬೋರ್ ಹಾಕ್ಸಿದ್ದೆ ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಐತಿ, ರೀಸೆಂಟ್ ವಿಡಿಯೋದಲ್ಲಿ ನೀವು ಸರ್ಚ್ ಮಾಡಿದರೆ ಸಿಗ್ತೈತಿ. ಈ ಬೋರ್ ಹಾಕಿಸ್ದಿಂದ ಮತ್ತು ಅದಕ್ಕೆ ಹೊಸ ಮೋಟರು, ಪಂಪು, ಕೇಬಲ್ಲು, ಪೈಪು ಎಲ್ಲನೂ ತೊಗೊಂಬಂದು ಈಗ ರಾತ್ರಿ ಅದನ್ನ ಮಾಡಾಕತ್ತಿದ್ದು ನೋಡಿರಿ. ಯಾಕಂದ್ರೆ ಬೋರ್ ಹಾಕಿಸ್ದಿಂದ ಅದು ನೀರು ಬಿದ್ದಿಂದ ಯಾವಾಗ ಅದಕ್ಕೆ ಮೋಟ್ರ್ ಪಂಪ್ ಇಳಿಸಿ ಆ ನೀರನ್ನು ಭೂಮಿ ತಾಯಿ ಮಡ್ಲಿಗೆ ಹಾಕ್ಯವೆ ಅಂತ ಅನಿಸಿರ್ತೈತಿ. ಯಾಕಂತಂದ್ರೆ ನೀರು ಅಂತಂದರೆ ಅದು ಗಂಗಾ ಮಾತೆ ಎಲ್ಲರಿಗೂ ಒಲಿಯಂಗಿಲ್ಲ. ಹೊಲ್ದಾಗ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ, ಕ್ಯೂರಿಯಾಸಿಟಿ ಇರ್ತೈತಿ. ಆ ಕ್ಯೂರಿಯಾಸಿಟಿನ ನಮಗೆಲ್ಲರಿಗೂ ನಿಂತು. ಬಟ್ ಅದೇನೋ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಅನಿಸ್ತೈತಿ. ಗಂಗಾ ಮಾತೆ ಅಂದ್ರೆ ಮಸ್ತ್ ಹೊಲ್ದಾಳ ನಮಗೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ವಿಡಿಯೋ ಇಷ್ಟ ಲೈಕ್ ಮಾಡಿ.